ನಮ್ಮ ಶ್ರದ್ಧಾನಂದ ಡಾಕ್ಟ್ರು ನಮ್ಗಿಂತ ವಯಸ್ಸಿಗೆ ಭಾಳ ಹಿರಿಯರು, ನಮ್ಗಿಂತ ಭಾಳ ಹಿರಿಯರು. ಆದ್ರೆ ಸಣ್ಣ ಸಣ್ಣವ್ರಿಗೂ ಸಹಿತ ಯಾವಾಗಲೂ ಕೈ ಜೋಡಿಸ್ಕೊಂಡು ನಿಂತಿರ್ತಾರೆ. ಇನ್ನು ಕೆಲವೊಂದು ಬುದ್ಧಿಜೀವಿಗಳಿಗೆ ಏನು ಅನ್ನಿಸ್ತೈತಿ, ಕೈ ಮುಕ್ಕೊಂಡು ನಿಂತಾರಂದ್ರೆ ಇವಾಗ ಸಣ್ಣವ ನಾನು ಭಾಳ ದೊಡ್ಡವ ಕಾಯ್ತಾಗಿ ನಿಂತಿರ್ತಾರೆ. ನಮ್ಮಲ್ಲಿ ಸಾಂಗ್ಗಳು ಇಂಥ ಭಾಳ ನಿಮ್ಗೆ ಹೇಳ್ತೇನೆ. ಭಾಳ ಸಾಂಗ್ಗಳು ಭಾಳ ಕಷ್ಟ ಅಡ್ಡಾಡ್ತಿರ್ತಾವ, ಹಿಂಗಿಂಗ್ ಮಾಡ್ತಿರ್ತಾವ. ವಯಸ್ಸು ಹಿರಿಯರ ನಮಸ್ಕಾರ ಹಿಂಗ ಏನೋ ಮಾಡ್ತಿರ್ತಾವ. ಮಗನ ಕೈ ಕತ್ತರಿಸಿದ್ದಿತ್ತು ಒಂದು ದಿವಸ ಪದ್ಧತಿ ಅಲ್ಲ. ತಲೆ ಬಾಗಿದವರು ತಲೆ ಬಾಳ್ಸಕ್ ಕಲಿಬೇಕು, ವಂದನೆ ಮಾಡಿದವರು ವಂದನೆ ಮಾಡಕ್ ಕಲಿಬೇಕು. ದೊಡ್ಡವರಿರಲಿ ಸಣ್ಣವರು. ಬಸವಣ್ಣ ಶರಣು ಅಂದ್ರೆ ಶರಣು, ಶರಣಾರ್ಥಿ ಹರಭಕ್ಷ ಹರಳಯ್ಯ ಹರಳಯ್ಯ ದೊಡ್ಡವ ಬಸವಣ್ಣ ಇಲ್ಲ. ಬಸವಣ್ಣ ಅಂದಿದ್ದ ಇವನ ಪರಮಾತ್ಮ, ಹರಳಯ್ಯನವರೇ ನನ್ನ ಶಿವ. ಶಿವನನ್ನ ಹರಳಯ್ಯಲ್ಲಿ ಕಂಡು ಹರಳಯ್ಯ ನಮಸ್ಕಾರ ಮಾಡ್ತೀವಿ. ಹಂಗ ನಮ್ಮ ಅಜ್ಜ ಶ್ರದ್ಧಾನಂದರು ಎಲ್ಲರಿಗೆ ಒಂದು ದಿವಸ ಒಬ್ಬರ ಬಗ್ಗೆ ತಕರಾರಿಲ್ಲ. ಮನುಷ್ಯನ ಹೃದಯದೊಳಗೆ ಯಾರ ಬಗ್ಗೆನೂ ಒಂದು ತಕರಾರಿಲ್ಲ. ಅವ ಹಂಗ ಹಿಂಗ ಎಂದು ಯಾರನ್ನು ನಿಂದಿಸ್ತವ್ರು. ಇನ್ನೊಂದು ಹೇಳ್ತೀನಿ, ಯಾರು ನನ್ನ ಸಲುವಾಗಿ ಏನಾರ ಸಹಾಯ ಮಾಡ್ರಿ ಅಂತ ಅನ್ನೋರು. ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗೋದು ನಮ್ಗೆ ಕಷ್ಟ ಮಾಡೋದು ಅನ್ನೋ ಮನುಷ್ಯ. ಆಮೇಲೆ ಸಾಧಕರಿಗೆಲ್ಲ ದೊಡ್ಡ ಆದರ್ಶ. ಅವ್ರು ನೋಡಿ ಕಲಿಬೇಕು, ಅವ್ರನ್ನ ಕೇಳಿ ಕಲಿಬೇಕು. ಯಾರು ಸಣ್ಣ ಹುಡುಗರು ಬಂದ್ರು ಅದೇ ಭಾಷೆಯಲ್ಲೇ ಮಾತಾಡ್ತಿರ್ತಾರೆ, ದೊಡ್ಡವರು ಬಂದ್ರು ಅದೇ ಭಾಷೆಯಲ್ಲಿ, ಗಂಡ್ಮಕ್ಳು ಬಂದ್ರು ಅದೇ ಭಾಷೆಯಲ್ಲಿ, ತಾಯಂದಿರು ಬಂದ್ರು ಅದೇ ಭಾಷೆ. ಯಾರಿಗೆ ಕಠೋರತೆ ಅನ್ನೋದು ಅವ್ರ ಹತ್ರ ಇಲ್ಲ. ನಾವು ಬಸವಣ್ಣನ ಅವರಲ್ಲಿ ನೋಡ್ತಿರ್ತೀವಿ. ಯಾವಾಗ ಅವ್ರ ಆಚರಣೆ ಬಂದಾಗ ಅವರ ಪಾಂಡಿತ್ಯವನ್ನ, ಅವರ ಜ್ಞಾನವನ್ನ, ಪ್ರಭುದೇವರನ್ನ ಅವರಲ್ಲಿ ನಾವು ನೋಡ್ತಿರ್ತೀವಿ. ಬರ ಕುಂತ್ರಂದ್ರೆ ಒಂದು ಗ್ರಂಥ ಮುಗಿಸೇ ದೇವರು ಒಬ್ಬ ಮನುಷ್ಯನಿಗೆ ಯಾನ ಸಾಮರ್ಥ್ಯ ಕೊಟ್ಟಾನ ನಮಗೆ ಸರಿ ಆಶ್ಚರ್ಯ ಅನ್ನಿಸ್ತದೆ. ಇಷ್ಟಾಗಿನೂ ಸಹಿತ ಎಲ್ಲೂ ಅಲ್ರಿ ಒಂದೊಂದು ಪುಸ್ತಕ ಬರ್ದಿರ್ತಾರ, ಹೆಂಗ ಬಾಜಾರ ತಿರುಗಾಡ್ತಿರ್ತಾರ. ನೋಡ್ಬೇಕು ನೀವು ಅವ್ರನ್ನ. ಇದು ನಂದರಿ, ನಾನ ಬರ್ದಿದ್ರಿ, ಇದಕ್ಕೆ ನಿಮ್ಮ ಅಭಿಪ್ರಾಯ ಕೊಡ್ರಿ. ಬರ್ದಿರ್ತಾರೆ ಇಂಥ ಪುಸ್ತಕ, ಅಭಿಪ್ರಾಯ ದೊಡ್ಡ. ಅಂದ್ರೆ ಈ ಮನುಷ್ಯ ಪೇಪರ್ದಾಗ ಬರೋದು, ಎಲ್ಲ ಪೇಪರ್ಗಳಿಗೆ ಹಕ್ಕುಗಳು ಪ್ರವಚನಗಳು, ಇಷ್ಟು ಗ್ರಂಥಗಳಿಂದ ಯಾರಿಗೂ ಒಂದು ರೀತಿ ಹಕ್ಕುಗಳು ನಮ್ಮ ಕೈಯಿಂದ ಮಾಡಿಸ್ತಾರೆ. ಅವರು ಸೇವೆ ಮಾಡುವಂಥ ಒಂದು ಭಾಗ್ಯ ನಾವು ಸಿಕ್ಕಿದ್ದು. ಇಷ್ಟು ಮಂದಿ ಸನ್ಯಾಸಿಗಳು ಅದಿರಿ, ನಿಮ್ಗೆ ಯಾರು ನಿಮ್ನೆಲ್ಲ ಮಠಗಳು ಕೊಟ್ಟು ಹೊತ್ತಾಕಿದ್ರು, ನನಗೆ ಈ ಕೆಲಸ ಕೊಟ್ಟು ನೋಡ್ರಿ. ಇದಕ್ಕಿಂತ ದೊಡ್ಡ ಭಾಗ್ಯ ಏನಿರ್ತೈತಿ ಅಂತ ಭಾವಿಸುವರು. ಅಂತ ಶ್ರದ್ಧಾನಂದರು ಸದಲಗಾಟ್ರಿ ಬಂದು ಅದಾರ. ಅವರ ಪ್ರೀತಿ ವಿಶ್ವಾಸ ಅವರ ಮೇಲೆ ತಮ್ಮದೆಲ್ಲ ಐತಿ ಅಂತ ನೀವೆಲ್ಲರೂ ಧನ್ಯರು ಭಾವಿಸ್ತೇನೆ. ತಮ್ಮ ಶ್ರದ್ಧೆ, ಭಕ್ತಿ, ವಿಶ್ವಾಸಗಳು ಹೀಗೆ ಮುಂದುವರಿಲಿ. ಸದಲ್ಗ ನೋಡ್ರಿ, ಸೀಮಾ ಭಾಗದಲ್ಲಿರುವಂಥ ಒಂದು ದೊಡ್ಡ ಆರ್ಥಿಕ ಗ್ರಾಮ ಇದೆ. ಗ್ರಾಮ ಅನ್ನೋಕ್ಕೂ ಬರಂಗಿಲ್ಲ, ದೊಡ್ಡ ಶಹರ ಅನ್ನೋಕ್ಕೂ ಬರಂಗಿಲ್ಲ, ಪಟ್ಟಣ ಅನ್ನೋಕ್ಕೂ ಬರಂಗಿಲ್ಲ, ಹಳ್ಳಿನೂ ಅನ್ನೋಕ್ಕೆ ಬರಂಗಿಲ್ಲ. ಅಷ್ಟು ಸಂಸ್ಕಾರ ಹೊಂದಿದಂತ ಶಹರ ಅಂತಂದ್ರೆ ಅದೇನಿಲ್ಲ, ಅದೊಂದು ವಸಾಹತ. 12 ನಮೂನಿ ಮಂದಿ ಅಲ್ಲಿ ಬಂದು ಕೂತ್ಬಿಟ್ಟಿರ್ತಾವ್ರೆ. ಅವಕ್ಕೇನು ಯಾವ ಸಮಸ್ಯೆ, ಈ ಮನ್ಯಾಗ ಬಜ್ಜಿ ಮಾಡಾಕತ್ತಿದ್ರ ಅಂದ್ರೆ ಆ ಮನ್ಯಾಗ ಕುಣ್ಯಾಕತ್ತಿರ್ತಾರೆ. ಅಲ್ಲಿ ಅವ್ರು ಇರುದೇ ಅಲ್ಲ. ಒಬ್ಬರ ಮನ್ಯಾಗ ಇಲ್ಲೊಂದು ವಿಧಿ ನಡೆದಿತ್ತಂದ್ರೆ ಆ ಮಗನ ಮನೆಯಾಗ, ಇಲ್ಲಿ ಸತ್ತಿದ್ರಂದ್ರೆ ಆ ಮಗನ ಮನೆಯಲ್ಲಿ ಟಿವಿ ಹಾಕೊಂಡು ಕೂತಿರ್ತಾರೆ. ಯಾಕಂದ್ರೆ ಅವು ವಸಾಹತಗಳೇ ಹೊರತು ಅವು ಯಾವ ಸಂಸ್ಕಾರಯುಕ್ತ ಊರುಗಳಲ್ಲ. ಆದರೆ ಸದಲಗ ಇದೊಂದು ಸುಸಂಸ್ಕೃತ. ಇಲ್ಲಿ ಸುಮಾರು ಬೇರೆ ಬೇರೆ ಜಾತಿಯ ಜನಾಂಗ ಇದ್ರೂ ಸಹಿತ ಯಾವಾಗಲೂ ಸಹಿತ ಸಂಘರ್ಷ ಇದೆ. ಒಬ್ಬರಿಗೊಬ್ಬರು ಎಲ್ಲರೂ ಸಹಾಯ ಮಾಡಿಕೊಂಡು ನಾವು ಒಂದು ಅನ್ನೋ ಭಾವನೆಯಿಂದ ಹೋಗ್ತಾರೆ. ಅದು ಪ್ರವಚನ ಊರಾಗಿದ್ದರೂ ಸರಿ, ಮಠವಾಗಿದ್ದರೂ ಸರಿ, ಎಲ್ಲ ಕಡೆ ನಿಂತು ಮಾಡ್ತಾರೆ. ನೋಟಲ್ಲಿ
ಬಂದಿದ್ದೀವಿ, ಮಾಡ್ತಾ ಇದ್ದೀವಿ. ಇನ್ನ ಏನ್ ಬೇಕು? ಧರ್ಮ ಜೀವಂತ ಐತೆ ಅನ್ನೋದಕ್ಕೆ ಇನ್ನೇನು ಬೇಕು? ಉದಾಹರಣೆ ಭಾಳ ಮಂದಿ ಅಂತಾರೆ ಧರ್ಮನ ಹೋಗ್ರಿ ಧರ್ಮ. ಹಿಂದೆ ಅಪ್ಪಗಳು ಪ್ರವಚನ ಮಾಡಿದ್ರಿ ಒಂದು ತಿಂಗಳ. ಏನು ಉತ್ಸವ ರೀ ಅದು? ನಿಮಗೆ ಅರ್ಥ ಅಲ್ರಿ? ಸುತ್ತ 40-50 ಹಳ್ಳಿ ಮಂದಿ ದಿನ ನಸಿಕಿನಾಗ ಎದ್ದು ಕೂಡಲೇ ಟ್ರ್ಯಾಕ್ಟ್ರು, ಗಾಡಿ, ಜೀಪು, ಬಸ್ಸು ಹಬ್ಬರಿ ಎಲ್ಲರ ಮನೆಗಳಾಗ ನಸಿಕಿನಾಗ ಹೇಳೋದು, ಸ್ನಾನ ಮಾಡಿ ಹೇಳೋದು ಅಂದ್ರೆ ದೊಡ್ಡ ಹಬ್ಬ. ಅಂತ ಹಬ್ಬ ನಿರ್ಮಾಣ ಮಾಡಿದವ್ರು ನೀವು ಸದಲ್ಗಾರ ಹಿರಿಯರು. ಮತ್ ನೀವು ಅದನ್ನ ಮಾಡಿದ್ರಂತ ಮುಂದಿನ ಪೀಳಿಗೆಯವ್ರು ಇದನ್ನ ಮಾಡಕ್ಕಿರ್ತಾರ. ಅದನ್ನು ಹೇಳ್ತೀನಿ ನಾನು. ನಮ್ಗೆ ಯಾಕೆ ಹೇಳ್ಬೇಕಾಗ್ತಿದ್ದನಂದ್ರ, ನೀವು ಅವಾಗ ಅವ್ರು ಮಾಡಿ ತೋರಿಸಿರಂತ ತಿಳ್ಕೊಂಡು ಸಣ್ಣವ್ರು ಏನದಾರಲ್ಲ ಅವ್ರಿಗೆ ಹೇಳಾರ್ದನ ಇದನ್ನು ಮಾಡೋ ಇಚ್ಛೆ ಆಗ್ತದೆ. ಪಾಠ ಕಲ್ತಂಗ. ಅದಕ್ಕೆ ಯಜ್ಞರಾಚರಣೆ ಶ್ರೇಷ್ಠ ತತ್ತದೇವೇ ತರೋಜನ ಸಯತ್ ಪ್ರಮಾಣ ಕುರುತೆ ಲೋಕ ಸದನ ವರ್ಷ. ನೋಡ್ರಿ, ದೊಡ್ಡವರು ಏನ್ ಮಾಡ್ತಾರ ಅದನ್ನ ಎಲ್ಲರೂ ಅನುಕರಣೆ ಮಾಡ್ತಿರ್ತಾರೆ. ಮಹಾಜನೋ ಏನಾಗತ್ತ ಸಪದ. ದೊಡ್ಡವರು ಯಾರಿಗೆ ಹೋಗ್ತಾರ ಆಗಲಿ. ಅದಕ್ಕೆ ಹಿರಿಯರಾದವರು ಊರಿಗೆ ಇವನ್ ಹಾಕಿ ಕೊಡ್ಬೇಕಾಕೈತಿ. ನಮ್ಮ ಮನಸ್ಸಿನಾಗ ಇರೋಲ್ಲಕ್ಕ ಬಿಡೋಲ್ಲಕ್ಕ ಎಲ್ಲ ಕಲೆಗಳನ್ನು ಉಳಿಸ್ಬೇಕು, ಊರಾನು ಪರಂಪರೆಗಳನ್ನು ಉಳಿಸ್ಬೇಕು, ಹಬ್ಬ ಹರಿದಿನಗಳನ್ನು ಉಳಿಸ್ಬೇಕು, ಯಾವನ್ನೂ ಹಾಳಾಗಿ ಕೊಡಬಾರದು. ಸಂಸ್ಕಾರಗಳನ್ನು ಉಳಿಸ್ಬೇಕು. ಜನ್ಮ ಸಂಸ್ಕಾರದಿಂದ ಹಿಡ್ಕೊಂಡು ಅಂತ್ಯೇಷ್ಟಿವರೆಗೆ ಪರಂಪರೆಯಿಂದ ಏನ್ ಮಾಡ್ಕೊಂತ ಬಂದಾರ ಅದ್ರೊಳಗೆ ಯಾವನ್ನೂ ಕೆಡಿಸಬಾರದು. ಅವನ್ನೆಲ್ಲ ಉಳಿಸೋ ಜವಾಬ್ದಾರಿ ಹಿರಿಯರನ್ನಾಗದ. ಅವ್ರು ಹಿರಿಯರು ಉಳಿಸಿದ್ರಂದ್ರೆ ಮುಂದೆ ಕಿರಿಯರು ಉಳಿಸ್ತಾರೆ. ಅದನ್ನ ಸದಲ್ಗಾರ ಹಿರಿಯರು ಉಳಿಸ್ಕೊಂಡು ಬಂದಿರಿ. ಆದ್ರಿಂದ ನಿಮ್ಮನ್ನ ಹೆಸರು ತೆಗೆದುಕೊಳ್ಳಿ. ಅಜ್ಜವ್ರು ನನಗಂದ್ರು ಹಿಂಗೆ ಶುರುವಾಗೈತ್ರಪ್ಪ. ಆಗೈತೆ ಅಂದ್ಕೊಂಡೆ ಮತ್ತೆ ನಮ್ಮ ಕರ್ತವ್ಯನೇ ಐತಲ್ರಿ. ನಾವು ಸದಲ್ಗ ಮಠ ಬೇರೆ, ಕಣೇರಿ ಮಠ ಬೇರೆ ಅಂತ ನಾವು ಯಾವಾಗೂ ತಿಳ್ಕೊಂಡೇ ಇಲ್ಲ. ಕಣೇರಿ ಮಠ ಅಂದ್ರೆ ಅಜ್ಜವ್ರದೈತೆ, ಸದಲ್ಗ ಮಠ ಅಂದ್ರೆ ನಮ್ದೈತೆ ಅಂತ ನಾವು. ನಿಮಗೂ ಅಷ್ಟೇ ಅಧಿಕಾರ ಕಮ್ಮಾಗೈತಿ, ನಮಗೂ ಅಷ್ಟೇ ಅಧಿಕಾರ ಕಮ್ಮಾಗೈತಿ. ತಾವು ಅಷ್ಟೇ ಪ್ರೀತಿಯಿಂದ ಎಲ್ಲರೂ ಕಾಣ್ತೀವಿ, ಶ್ರದ್ಧೆಯಿಂದ. ಇನ್ನೇನು ಬೇಕು? ಆಗ್ತೀವಿ. ಈ ಸಂಬಂಧಗಳು, ಈ ಸಂಸ್ಕಾರಗಳು ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಎಲ್ಲ ಪೂಜ್ಯರು ಪರಮಾತ್ಮ ತಮಗೆ ಆ ಶಕ್ತಿ, ಸಾಮರ್ಥ್ಯ, ಬುದ್ಧಿಯನ್ನು ಕರುಣಿಸಲಿ ಅಂತ ಪ್ರಾರ್ಥನೆ.